ಕಂಪನಿಯ ದುಡ್ಡು ಕದ್ದು ಓಡಿ ಹೋಗುವಾಗ ಒಂದು ಹೋಟೆಲ್ಗೆ ಹೋದ ನಾಯಕಿ ಅದಾದ ಮೇಲೆ ಕಣ್ಮರೆಯಾಗ್ತಾಳೆ. ನಮಸ್ಕಾರ ಗೈಸ್, ಸಂಡೇ ಸ್ಪೆಷಲ್ ಮೂವಿಯ ಎಪಿಸೋಡ್ 3ಕ್ಕೆ ಸ್ವಾಗತ. ಈ ಎಪಿಸೋಡ್ನಲ್ಲಿ ನಾವು ವಿಮರ್ಶೆ ಮಾಡುತ್ತಿರುವ ಚಿತ್ರ 1960ರಲ್ಲಿ ಆಲ್ಫ್ರೆಡ್ ಹಿಚ್ಕಾಕ್ ರವರ ನಿರ್ದೇಶನದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಬಂದ ಸೈಕಲಾಜಿಕಲ್ ಥ್ರಿಲ್ಲರ್ ಸೈಕೋ ಚಿತ್ರದ ಬಗ್ಗೆ. ಈ ಚಿತ್ರಕ್ಕೆ IMDbಯಲ್ಲಿ 8.5 ರೇಟಿಂಗ್ ಸಿಕ್ಕಿದೆ. ಸೈಕೋ ಚಿತ್ರದ ಕಥೆ ನೋಡೋದಾದರೆ, ಈ ಚಿತ್ರದ ನಾಯಕಿ ಮರೀನ್ ಬಂದು ಒಂದು ರಿಯಲ್ ಎಸ್ಟೇಟ್ ಕಂಪನಿಯಲ್ಲಿ ಪರ್ಸನಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿರ್ತಾರೆ. ಒಂದು ದಿನ ಕ್ಲೈಂಟ್ ಕೊಟ್ಟ ದುಡ್ಡನ್ನು ಬ್ಯಾಂಕ್ಗೆ ಡೆಪಾಸಿಟ್ ಮಾಡುವಂತೆ ಕಂಪನಿಯ ಮಾಲೀಕ ಮರೀನಾಗೆ ದುಡ್ಡು ಕೊಟ್ಟು ಕಳಿಸ್ತಾರೆ. ಆದರೆ ಮರೀನ್ ಆ ದುಡ್ಡನ್ನು ಕದ್ದು ಊರು ಬಿಟ್ಟು ಕ್ಯಾಲಿಫೋರ್ನಿಯಾಗೆ ಓಡಿ ಹೋಗ್ತಾಳೆ. ಕ್ಯಾಲಿಫೋರ್ನಿಯಾಗೆ ಓಡಿ ಹೋಗುವ ದಾರಿ ಮಧ್ಯದಲ್ಲಿ ರಾತ್ರಿ ಒಂದು ಹೋಟೆಲ್ನಲ್ಲಿ ತಂಗ್ತಾಳೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಫಿಲಂ. ಈ ಚಿತ್ರದ ಪಾಸಿಟಿವ್ ಬಗ್ಗೆ ಹೇಳೋದಾದರೆ, ಮೊದಲ ಪಾಸಿಟಿವ್ ಬಂದು ಕತೆ ಮತ್ತು ಚಿತ್ರಕಥೆ. ಈ ಚಿತ್ರದ ನಿರ್ದೇಶಕರಾದ ಆಲ್ಫ್ರೆಡ್ ಹಿಚ್ಕಾಕ್ ರವರ ಬಗ್ಗೆ ಒಂದು ಮಾತು ಹೇಳಬೇಕು. ಅವರನ್ನು ಜನ ಮಾಸ್ಟರ್ ಆಫ್ ಸಸ್ಪೆನ್ಸ್ ಅಂತ ಕರೀತಾರೆ. ಈ ಚಿತ್ರದ ಕತೆ 1960ರಲ್ಲಿ ಬಂದಿದ್ರೂ ಸಹ ಇವತ್ತು ನೋಡಿದ್ರೂ ನಿಮಗೆ ಹೊಸತು ಅನಿಸುತ್ತೆ. ಎರಡನೇದು ಆಕ್ಟಿಂಗ್. ಈ ಚಿತ್ರದಲ್ಲಿ ಪ್ರತಿಯೊಬ್ಬರ ಆಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಅದರಲ್ಲಂತೂ ಕ್ಲೈಮ್ಯಾಕ್ಸ್ ನೋಡಿದರೆ ನೀವೇ ಬೆಚ್ಚಿ ಬೀಳ್ತೀರಾ. ಒಂದು ಮಾತು, ಇದು 1960ರಲ್ಲಿ ಬಂದಿರೋ ಚಿತ್ರ. ಅದರಿಂದ ಈಗಾಗಲೇ ಈ ಚಿತ್ರನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅನೇಕ ಚಿತ್ರ ಬಂದಿದೆ. ಆದ್ದರಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಈ ಚಿತ್ರನ ನೋಡಿ. ಹಾಗಾದರೆ ಮರೀನಾಗೆ ಮುಂದೆ ಏನಾಯಿತು, ಅವಳ ಕದ್ದು ದುಡ್ಡು ನಿಜವಾಗ್ಲೂ ಏನಾಗಿದೆ ಅನ್ನೋದನ್ನು ನೀವು ಚಿತ್ರ ನೋಡಿನೇ ತಿಳಿದುಕೊಳ್ಬೇಕು. ಈ ಚಿತ್ರನ ನೀವು ಅಮೆಜಾನ್ ಪ್ರೈಮ್ನಲ್ಲಿ ನೋಡಬಹುದು. ಹಾಗೆಯೇ ಈಗಾಗಲೇ ಈ ಚಿತ್ರನ ನೀವು ನೋಡಿದರೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪೇಯ್ಡ್ ಯೂಟ್ಯೂಬರ್ಗಳನ್ನು ಬೆಂಬಲಿಸಬೇಡಿ, ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ.